ಸರಿ ಇಲ್ಲ, ಅದು ತಪ್ಪಲ್ವಾ? ಹಂಗೆ ಮಾಡಬಾರ್ದಲ್ವಾ? ದೇವ್ರ ಪ್ರಸಾದ ಅಲ್ವಾ? ಹಂಗೆಲ್ಲ ಮಾಡ್ತಾರಾ? ಈಗ ಚಂದ್ರಬಾಬು ನಾಯ್ಡು ಸರಿ ಮಾಡ್ತಾ ಇದ್ದಾರೆ ಈಗೆಲ್ಲ. ಇದು ಮಾಡೋದೆಲ್ಲ ತಪ್ಪು, ಆದರೆ ದೇವ್ರ ಪ್ರಸಾದಕ್ಕೆ ಹಂಗೆಲ್ಲ ಮಾಡಬಾರ್ದು. ಈಗ ಚಂದ್ರಬಾಬು ನಾಯ್ಡು ಮಾಡ್ತಾರಲ್ಲ, ಚೆನ್ನಾಗಿದೆ. ಅವರೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಿದೆ. ಅದು ಎಷ್ಟೊಂದು ಜನ ಹೋಗ್ತಾ ಇರ್ತಾರೆ, ಕರ್ನಾಟಕದಿಂದ ಹೋಗ್ತಾರೆ, ಆಂಧ್ರದಿಂದ ಹೋಗ್ತಾರೆ. ಆದರೆ ಈ ಥರ ಲಡ್ಡುಗೆಲ್ಲ ಈ ಥರ ಪ್ರಸಾದಕ್ಕೆ ಮೋಸ ಮಾಡಬಾರ್ದಲ್ವಾ? ಯಾಕಂದರೆ ದೇವರು ಅಷ್ಟು ಸುಲಭವಾಗಿ ಯಾರನ್ನೂ ಬಿಡೋದಿಲ್ಲ. ಅಲ್ಲಿ ನೋಡ್ತಾ ಇರ್ತಾನೆ, ಒಂದ್ಸಲಿ ಅದುಮ್ತಾನೆ ಕೆಳಗಡೆಗೆ, ಗೊತ್ತಾ? ದೇವ್ರಿಗೆ ಮಾತ್ರ ಮೋಸ ಮಾಡಬಾರ್ದು. ಜನಗಳು ಅದನ್ನು ತಿಳ್ಕೊಂಡು ಬಾಳಬೇಕು ಅಂತ ಹೇಳ್ತೀನಿ ಅಷ್ಟೇ. ಅದೆಲ್ಲ ಮಿಕ್ಸ್ ಮಾಡೋದೆಲ್ಲ ಚೆನ್ನಾಗಿರಲ್ಲ. ಹಾಕಿದ್ರೆ ಅದು ಒಳ್ಳೆಯದೇನಾ? ಅದು ಹೇಳಿ, ನೀವು ಹೇಳ್ರಿ. ಅದು ತುಂಬ ಕೆಟ್ಟದಲ್ವಾ? ಯಾಕೆ ಬೆಣ್ಣೆ ಎಲ್ಲ ಬರುತ್ತೆ, ತುಪ್ಪ ಮಾಡ್ತಾರೆ, ಹಸುಗಳಿದ್ದು ಬರುತ್ತಲ್ವ ನಂದಿನಿಯಲ್ಲಿ, ಅದನ್ನೇ ಯೂಸ್ ಮಾಡಿ ಕೊಡ್ಬೋದು. ಅವರು ಯಾರ್ಯಾರಿಗೋ ಏನೇನೋ ಮಾರ್ಕೊಳ್ಳೋದಕ್ಕೋಸ್ಕರ, ಅವ್ರಿಗೆ ಬೆನಿಫಿಟ್ಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅಷ್ಟೇ, ಬೇರೆ ಏನಕ್ಕೂ ಇಲ್ಲ. ಆದರೂ ದೇವ್ರಿಗೆ ಮಾತ್ರ ಆ ಥರ ಮಾಡಬಾರ್ದು, ತುಂಬ ತಪ್ಪು. ಹೇಳ್ತಾ ಇದ್ದಾರೆ ತೊಗೊಬೇಕು, ತೊಗೊಳ್ತೀನಿ ಅನ್ನೋ ವಿಷಯ ಬೇರೆ, ತೊಗೊಳ್ಳೇಬೇಕು, 100% ತೊಗೊಳ್ಳೇಬೇಕು. ಅದು ತುಂಬ ತಪ್ಪಿದೆ. ದೇವರು ತುಂಬ ಇದನ್ನು ನೋಡ್ತಾನೆ, ಅದು ಮಾಡಬಾರ್ದು. ಅವರೇ ಹೋಗಿ ಚೆಕ್ ಮಾಡಿ, ಸರ್ಕಾರದವರು ಯಾರನ್ನಾದರೂ ಒಳ್ಳೆ ದೊಡ್ಡವ್ರನ್ನಿಟ್ಟು ಚೆಕ್ ಮಾಡಿ ಅದನ್ನು ಇದು ಮಾಡಬೇಕು, ಮಾಡಿ ಗ್ಯಾನ್ ಮಾಡಬೇಕು. ಅದು ಮಾಡೋವ್ರಿಗೂ ಶಿಕ್ಷೆ ಕೊಡಬೇಕು, ಗೊತ್ತಾಯ್ತಾ? ಅವ್ರು ಮತ್ತೆ ಯಾರೂ ಮಾಡೋದಿಲ್ಲ, ಅವ್ರು ನೋಡಿಕೊಂಡು ಇನ್ನೊಂದ್ಸಲಿ. ನಂಬಿಕೆ ಇವಾಗ ಒಟ್ಟೋಗಿದೆ, ಮುಕ್ಕಾಲು ಪಾಲು ನಂಬಿಕೆ ಒಟ್ಟೋಗಿದೆ. ದೇವ್ರ ಮೇಲೆ ಜ್ಞಾನ ಇಟ್ಕೊಂಡಿರ್ತಾರೆ ಜನ. ಅಷ್ಟು ಲಕ್ಷಾಂತ ಕೋಟಿ ಅಂತ ಜನ ಅಲ್ಲಿಗೆ ಹೋಗೋರಿಗೆ ದೇವ್ರು ಇಲ್ದೇ ಹೋಗ್ತಾರಾ? ದೇವ್ರು ಇರೋದಕ್ಕೆ ಹೋಗೋದು. ಆ ಯಪ್ಪ ಇಲ್ದ ನಾವಿಲ್ಲ ಪ್ರಪಂಚದಲ್ಲಿ. ಟೈಮ್ಗೂ ಇರ್ತಾನೆ ಅಷ್ಟೇ. ಭಗವಂತನಿಗೆ ಮೋಸ ಮಾಡಬಾರ್ದು, ಯಾರೇ ಆಗಲಿ. ಒಂದು ರೂಪಾಯಿ ಹೆಚ್ಚು ಕಡಿಮೆ ತೊಗೊಂಡ್ರೂ ಚಿಂತೆ ಇಲ್ಲ, ಮಿಕ್ಸ್ ಮಾಡಬಾರ್ದು ಅಷ್ಟೇ ನಾನು ಹೇಳೋದು, ಬೇರೆ ಏನು ಹೇಳಲ್ಲ. ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ನಾನು ಹೇಳ್ತೀನಿ. ಸರ್ಕಾರದವರೇ ನೋಡ್ಕೊಬೇಕು, ಬೇರೆ ಯಾರೂ ನೋಡೋಂಗಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.